ಅದ್ರಲ್ಲಿ ಏನಾಗಿದೆ, ಸುಮಾರು 50-60 ವರ್ಷದಿಂದ ಊರು ಹುಟ್ಟಿದಾಗಿಂದ ಇಲ್ಲಿ ವ್ಯವಸಾಯ ಮಾಡ್ಕೊಂಡು ಗೋಮಾಳದಲ್ಲಿ ಫಾರಂ ನಂಬರ್ 53, 57 ಹಾಕೊಂಡು ರೈತರು ಉಳುಮೆ ಮಾಡ್ತಾ ಇದ್ದಾರೆ. ಏಕಾಏಕಿ ಬಂದು ಒಂದು 4-5 ವರ್ಷದಿಂದ 6-7 ವರ್ಷ ಆಗಿರ್ಬೇಕು, ಫಾರೆಸ್ಟ್ ಅವ್ರು ಬಂದ್ರು, ಇದು ನಮಗ್ ಸೇರ್ತದೆ, ಈ ಜಮೀನೆಲ್ಲ ಫಾರೆಸ್ಟ್ದು ಅಂತ ಬಂದ್ರು. ನಾವು ಅವತ್ತು ನಾನು MLA ಆಗಿದ್ದೆ, ಅವ್ರನ್ನ ಹೊರಗೆ ಬರಕ್ ಬಿಡ್ಲಿಲ್ಲ. ಆಮೇಲೆ ಮತ್ತೆ ಬಂದ್ರು, ಅಶೋಕ್ ಅಣ್ಣವ್ರ ಹತ್ರ ನಾನೇ ಕರ್ಕೊಂಡೋಗಿದ್ದೆ, ಎಲ್ಲ ರಾಂಪುರ ತಾಳ್ಕುಂಟೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ಅವತ್ತು ಕೂಡ ತಡೆ ಹಿಡಿದಾಯ್ತು. ಈಗ ಒಂದು ಹೊಸದೇನಾಗಿದೆ ಅಂದ್ರೆ, ಈ 53 ಎಕರೆ ಗೋಮಾಳ ಅಲ್ವಾ, 53 ಎಕರೆನಾ, 53 ಎಕರೆನ ಅದ್ಯಾವ್ದದು ಇನ್ಶೂರ್ ಕಂಪನಿ ಅನ್ನೋರಿಗೆ ಇದು ಸ್ಯಾಂಕ್ಷನ್ ಆಗಿದೆ, ನೀವುಗಳೆಲ್ಲ ಖಾಲಿ ಮಾಡ್ಬೇಕು ಅಂತ ಬಂದವ್ರೆ. ಇವರೆಲ್ಲ ಜನ 53, 57 ಹಾಕೊಂಡಿದ್ರಲ್ಲ, ಅದನ್ನ ಮಾಡ್ಕೊಡದೆ ಇರೋದು ನಮ್ಗಳ ತಪ್ಪು. ಅವ್ರ ಕಂಪನಿಗೆ ಮಾಡಿದ್ದಾರೆ, ಏನಕ್ಕೆ ಮಾಡ್ತಾ ಇದಾರೆ ಇಲ್ಲ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಇದೇನೋ ಇವತ್ತು ಬರ್ತಾ ಇರೋದು ನೋಡಿದ್ರೆ, ಎಲ್ಲ ದೇಶದಲ್ಲಿರೋ ವೇಸ್ಟ್ ಆಗಿರೋ ಬ್ಯಾಟ್ರಿಗಳೆಲ್ಲ ತಂದಿಲ್ಲಿ ಹೊಡೆದಾಕಿ ಅದನ್ನೇನೋ ರೀಸೈಕಲ್ ಮಾಡೋ ತರ ಏನೋ ಇದ್ದಂಗಿದೆ. ಅದು ಬಂದ್ರೆ ಕ್ಯಾನ್ಸರ್ ಏನೋ ಆಗ್ತದೆ ಇಲ್ಲೆಲ್ಲ ಸುತ್ತಮುತ್ತ ಅನ್ನೋದು ಇನ್ನೂ ನನಗೆ ಗೊತ್ತಿಲ್ಲ, ರಿಸರ್ಚ್ ಮಾಡಿ ಹೇಳ್ತೀನಿ. ಜನಗಳಿಗೆ, ರೈತರಿಗೆ ಹೇಳ್ತಾರಂತೆ 2-2 ಲಕ್ಷ ಕೊಡ್ತೀವಿ ನಿಮ್ಗೆ ಅಂತ, ಎಕರೆಗೆ 2 ಲಕ್ಷ ತಗೊಂಡು ಹೋಗ್ರಿ, ಇಲ್ಲ ಅಂದ್ರೆ FIR ಮಾಡಿ ಹೊಡೆದು ಓಡಿಸ್ತೀವಿ. ಯಾರು ಹೇಳಿದ್ದು? ನಾನು ಇರ್ಲಿಲ್ಲ ಹೇಳ್ದಾಗ, ಇದೇ ಸ್ಪಾಟ್ ಅಲ್ಲಿ ಶಾಸಕರು 2 ಲಕ್ಷ ಕೊಡ್ತೀವಿ, ಇಲ್ಲ ಅಂದ್ರೆ FIR ಹಾಕಿ ಹೊಡೆದು ಓಡಿಸ್ತಾರೆ. FIR ಹಾಕೋದಂದ್ರೆ ಇವ್ರಿಗೆ ಬಲ ಖುಷಿ. ನನ್ನ ಮೇಲೆ ಹಾಕಿದ್ರಲ್ಲ, ಇನ್ ಇವ್ರ ಮೇಲೆ ಬಿಡ್ತಾರ? FIR ಗಳೆಲ್ಲ ಒಂದು ಹಂತಕ್ಕೆ ಸರಿ ಹೋಗ್ತದೆ. ಒಪ್ಪಿದ್ ಹೇಳಿಲ್ವಲ್ಲ, ಬಿಡ್ಲ ಅಂದ್ರೆ ಪೊಲೀಸ್ ಕರೆದು ಓಡಿಸ್ತೀವಿ. ಅರ್ಥ ಮಾಡ್ಕೊಳ್ರಿ ರೈತರ ಕಷ್ಟನವ್ರು. ಪೊಲೀಸ್ ಸಿಸ್ಟಮ್ ಎದುರ್ಸಕ್ಕಾಗ್ತದ? FIR ಮಾಡಿ ಹೊಡೆದು ಓಡಿಸ್ತೀವಿ ಅಂತ ಹೇಳ್ತಾರೆ. ಅದನ್ನ ನಿಮ್ಗಳ ಗಮನಕ್ಕೆ ತಂದಿದ್ದೀವಿ. ಇಂಥವೆಲ್ಲ ಆದಾಗ ನೀವುಗಳೆಲ್ಲ ಮೀಡಿಯಾದವ್ರ ಸಪೋರ್ಟ್ ಜಾಸ್ತಿ ಬೇಕಾಗ್ತದೆ. ಇದು ಒಂದು ಕಡೆ ಎಲ್ಲ ಅನ್ಯಾಯಗಳು ನಡೀತಾ ಇರೋದು. 100 ವರ್ಷದಿಂದ ಮಾಡ್ಕೊಂಡ್ ಬಂದಿರೋರಿಗೆ 1 ರೂಪಾಯಿ ಕೊಡದೆ ಓಡಿಸ್ತೀನಿ ಅಂತ ಹೇಳಕ್ ಧೈರ್ಯ ಎಲ್ಲಿಂದ ಬರ್ತದೆ? ಇದನ್ನೆಲ್ಲ ನೋಡ್ಬೇಕು. ಈಗಲೂ ಇದಾರೆ, ಈಗಲೂ ರಾಗಿ ಈ ಸಲ ಮಳೆ ಬಿದ್ರೆ ಬಿತ್ತಾರೆ, ಎಲ್ಲ ಮಾಡ್ತಾರೆ. ಅವ್ರಿಗೇನ್ ಹೇಳಿದ್ರು ಪೊಲೀಸ್ ಬಿಟ್ಟು ಹೊಡೆಸ್ತೀವಿ, ಖಾಲಿ ಮಾಡಿಸ್ತೀರಿ, ಕೊಟ್ಟು ತಗೊಂಡು ಹೋಗ್ಬೇಕು, ಕೊಟ್ಟಿದ್ನ ತಗೊಂಡು ಹೋಗ್ಬೇಕು ಅನ್ನೋ ರೀತಿ. ಇದನ್ನೆಲ್ಲ ಖಾಲಿ ಮಾಡಿಸಿ ಓಡಕ್ಕೆ ಒಂದು ರೇಟ್ ನನಗೆ ಫಿಕ್ಸ್ ಮಾಡ್ತಾರೆ. ನಮ್ಮಂತವ್ರು ಇರ್ತಲ್ಲ ರಾಜಕಾರಣಿಗಳಿಗೆ, ಇಷ್ಟು ಕೋಟಿ ಅಂತ, ನೀನ್ ರಾಂಪುರದಾಗ ಓಡ್ಸಪ್ಪ ಅವ್ರನ್ನೆಲ್ಲ, ನಿನ್ಗೆ ಇಷ್ಟು ಕೊಡ್ತೀರಿ ಅಂತ. ನಾನು ಕಾರು ಇನ್ನೊಂದು ತಗೋಬೇಕಲ್ಲ. ಇಂಥದ್ರಲ್ಲಿ ಇಂಥ ಜನಗಳನ್ನೆಲ್ಲ ಹೊಟ್ಟೆ ಉರ್ಸಿ ಅವ್ರ ಮನೆಗಳು ಹಾಳು ಮಾಡಿ ನಮ್ಮ ಮನೆ ಗೋಪುರ ಕಟ್ಕೊಳ್ಳೋದು ನಮ್ಮಂತ ರಾಜಕಾರಣಿಗಳು.